ಉಪ್ಪು ಹಾಕ್ತಾಯಿದ್ದೀನಿ. ಒಂದು ವಿಷಲ್ ಹೊಡ್ಸ್ಕೊಳ್ಳೋಣ. ಎಣ್ಣೆ, ಸಾಸಿವೆ, ಅರಿಶಿಣ ಒಂದು ಚಿಟಿಕೆ, ಹುಣಸೆ ಹುಳಿ, ಬೇಯಿಸ್ಕೊಂಡಿರೋ ಹಾಗಲಕಾಯಿ. ಇದು ಬೀಜ ತೆಗಿಬೇಡ್ರಿ. ಇದರಲ್ಲಿ ಒಂದು ಬೀಜ ತಿನ್ನೋದು ಒಂದೇ, ಒಂದು ಸೇರು ತುಪ್ಪ ತಿನ್ನೋದು ಒಂದೇ ಅಂತ ಹಿಂದಿಕ್ನೇರು. ಬೀಜ ತೆಗಿಬೇಡ್ರಿ. ಹಂಗೆ ಕೆಲವು ಜನ ನೋಡಿದ್ದೀನಿ ಬೀಜ ತೆಗಿತಾರೆ. ಬೀಜ ತೆಗಿಬೇಡಿ, ಹಂಗೆ ಹಾಕಿ ನೋಡಿರಿ. ಒಬ್ಬರು ಹಾಗಲಕಾಯಿ ತಿನ್ನಲ್ಲ, ತುಂಬ ಚೆನ್ನಾಗಿರುತ್ತೆ. ವಿಷ ತಿನ್ನಬೇಕು. ಬಾಯಿಗೆ ಕಹಿ ಆದರೂ ಉದುರಕ್ಕೆ ಒಳ್ಳೆಯದು ಅಂತಾರೆ. ಉಪ್ಪಾಕಿ ಬೇಯಿಸ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಖಾರದ ಪುಡಿ, ನಿಮಗೆ ಎಷ್ಟು ಬೇಕಷ್ಟು ಹಾಕ್ಕೊಳ್ರಿ. ಖಾರದ ಪುಡಿ, ಸ್ವಲ್ಪ ಸಾಂಬಾರು ಪುಡಿ, ಕುರಸಗಣಿ ಪುಡಿ. ಇದು ಕುರಸಗಣಿ ಪುಡಿ ಇರಲೇಬೇಕು. ಇಲ್ಲದೇ ಇದ್ದರೆ ಇದು ಹಾಗಲಕಾಯಿ ಪಲ್ಯ ಚೆನ್ನಾಗಾಗಲ್ಲ. ಮೇಯ್ನ್ ಇದಕ್ಕೆ ಕುರಸಗಣಿ ಪುಡಿನೇ. ಲಾಸ್ಟಲ್ಲಿ ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು. ಹಾಗಲಕಾಯಿ ಪಲ್ಯ ರೆಡಿ ಆಯಿತು. ನೀವು ಈ ರೀತಿ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಹೇಗಿತ್ತು ಅಂತ. ರೆಡಿ. ರೊಟ್ಟಿ ನೀರು ಹಚ್ಚಿ ನಿಂಗೆ ಚೆನ್ನಾಗಿ ಬರುತ್ತೆ ರೊಟ್ಟಿ. ಬಿಸಿ ಬಿಸಿ ಜೋಳದ ರೊಟ್ಟಿ. ಹಾಗಲಕಾಯಿ ಪಲ್ಯ ರೆಡಿ. ತುಂಬ ಚೆನ್ನಾಗಿರುತ್ತೆ. ಈ ರೀತಿ ಮಾಡಿ ನೋಡಿರಿ.